ನಮಸ್ಕಾರ ಎಲ್ಲರಿಗೂ ಸಿಂಧು ಶೌರ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ದಾವತ್ ಸ್ಟೈಲ್ ಚಿಕನ್ ಗ್ರೇವಿ ಮಾಡುವ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು. ಬನ್ನಿ ಈ ಗ್ರೇವಿ ಮಾಡುವುದು ಹೇಗೆ ಅಂತೇಳಿ ನೋಡೋಣ. ಗ್ರೇವಿ ಅಂತೂ ಸೂಪರ್ ಬಂದಿದೆ, ಮಜಬೂತವಾಗಿದೆ. ಎಷ್ಟು ರುಚಿಯಾಗಿದೆ ಅಂತಂದರೆ ಮನೆಯಲ್ಲಿ ನೀವು ಈ ಥರ ಗ್ರೇವಿನ ಒಮ್ಮೆ ಟ್ರೈ ಮಾಡಿ ನೋಡಿರಿ, ಗೊತ್ತಾಗುತ್ತೆ. ಮನೆಯಲ್ಲಿ ಒಂದು ಸ್ವಲ್ಪನೂ ತಟ್ಟೆಯಲ್ಲಿ ಉಳಿಸ್ದೇನೆ ಎಲ್ಲ ತಿಂತಾರೆ, ಅಷ್ಟು ಚೆನ್ನಾಗಿ ಬಂದಿರುತ್ತೆ. ನೀವು ಮಕ್ಕಳಿಗೆ ಅಂತೂ ಭಾಳ ಇಷ್ಟಪಟ್ಟು ತಿಂತಾರೆ. ಸಂಡೇ ದಿನ ಅದರ ರಜದ ದಿನಗಳಲ್ಲಿ ಈ ಥರ ಟ್ರೈ ಮಾಡಿ ನೋಡಿ. ಮನೆಯಲ್ಲಿ ಅಂತೂ ಅಂದರೆ ನಾವು ಏನಾದರೂ ಅಡುಗೆ ಮಾಡಿದ್ಮೇಲೆ ತಟ್ಟೆಯಲ್ಲಿ ಉಳಿಸ್ಬಿಟ್ಟು ವೇಸ್ಟ್ ಮಾಡ್ತಾರಲ್ಲ, ಆವಾಗ ಗೊತ್ತಾಗುತ್ತೆ ಅಡುಗೆ ಮಾಡಿದವ್ರಿಗೆ ಎಷ್ಟು ನೋವಾಗುತ್ತೆ ಅಂತಂದರೆ. ಅದು ಅನುಭವಿಸಿದ್ದೀನಿ ನಾನು, ಅದಕ್ಕೇ ಹೇಳ್ತಾ ಇರೋದು. ದಯವಿಟ್ಟು ಇದೇ ಥರನೇ ನೀವು ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ಕೊಂತಾನೆ ಈ ಥರ ನೀವು ಒಮ್ಮೆ ಟ್ರೈ ಮಾಡಿ, ಗೊತ್ತಾಗುತ್ತೆ. ಒಳ್ಳೆ ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳಲ್ಲಿ ತಿಂದಾಗೇ ಇರುತ್ತೆ, ಅಷ್ಟು ಟೇಸ್ಟಿಯಾಗಿ ಈ ಒಂದು ರೆಸಿಪಿನ ಬಂದಿರೋದು. ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಸಂಡೇ ಸ್ಪೆಷಲ್ ನಮ್ಮ ಮನೆಯಲ್ಲಿ ಅದುಟ್ ಸ್ಟೈಲ್ ಚಿಕನ್ ಗ್ರೇವಿ ರೆಸಿಪಿನ ಮಾಡಿದ್ದೀವಿ. ಈ ಥರ ಗ್ರೇವಿನ ನೀವು ಚಪಾತಿ ಜೊತೆ, ರೋಟಿ ಜೊತೆ, ಕುಲ್ಚಾ ಜೊತೆ, ಬಿರಿಯಾನಿ ಜೊತೆನೂ ನೀವು ಈ ಥರ ಒಂದು ರೆಸಿಪಿನ ಮನೇಲಿ ಮಾಡ್ಕೋಬೋದು. ಗ್ರೇವಿ ಮಾಡೋದು ಹೇಗೆ ಅಂತೇಳಿ ನೋಡೋಣ. ನಾನು ಒಂದು 3/4 kg ಚಿಕನ್ ತೊಗೊಂಡಿರೋದು, ಒಂದು 3/4 ಕಪ್ನಷ್ಟು ಕಾಯಿ ತುರಿ ತೊಗೊಂಡಿರೋದು, ಪುಟಾಣಿ ಒಂದು 3 ಟೇಬಲ್ ಸ್ಪೂನಷ್ಟು, 1-2 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, ಒಂದು 3 ಟೇಬಲ್ ಸ್ಪೂನಷ್ಟು ಅಚ್ಕಾರ ಪುಡಿ, ಗಸಗಸೆ 1 ಟೇಬಲ್ ಸ್ಪೂನಷ್ಟು, ಒಂದು 7-8 ಗೋಡಂಬಿ, 4 ಏಲಕ್ಕಿ, ಚಕ್ಕೆ, ಮೊಗ್ಗು ಅಂದರೆ ಲವಂಗ ಅಂತೀವಲ್ಲ ಅದೇ, ಹಸಿ ಕಾಯಿ ತುರಿನ ತೊಗೊಂಡಿರೋದು, ಒಂದು 3/4 ಕಪ್ನಷ್ಟು ಈರುಳ್ಳಿ, ಒಂದು 3/4 ಕಪ್ನಷ್ಟು ಟೊಮೊಟೊ, ಒಂದು 3/4 ಕಪ್ನಷ್ಟು ಕೊತ್ತಂಬರಿ, 1-2 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಖಾರ ಪುಡಿ ಬಿಟ್ಟು ಈ ಉಳ್ಕಿದ ಎಲ್ಲ ಮಸಾಲೆನೂ ನಾವು ಮಿಕ್ಸಿ ಜಾರಲ್ಲಿ ಹಾಕಿ ಮಿಕ್ಸಿ ಮಾಡ್ಕೋಬೇಕು, ನುಣ್ಣಗೆ ರುಬ್ಕೋಬೇಕು. ನುಣ್ಣಗೆ ರುಬ್ಕೊಂಡಷ್ಟು ಗ್ರೇವಿ ಚೆನ್ನಾಗಿ ಬರುತ್ತೆ. ಈಗ ನುಣ್ಣಗೆ ರುಬ್ಕೊಂಡು ಬಂದಾಗಿದೆ ನೋಡಿ, ಒಳ್ಳೆ ಫೈನ್ ಪೇಸ್ಟ್ ರೆಡಿಯಾಗಿದೆ. ಒಂದು ಕಡೆ ಖಾರ ಪುಡಿ ಇಲ್ಲಪ್ಪ ಅಂತಂದರೆ ಒಣಮೆಣಸಿನ್ಕಾಯಿ ಇದ್ದರೆ ಒಂದು ಅರ್ಧ ಗಂಟೆ ಮುಂಚೆನೇ ನೀವು ಬಿಸಿನೀರಲ್ಲಿ ನೆನೆ ಇಟ್ಬಿಟ್ಟು ನೀವು ಈ ಥರ ಫೈನ್ ಪೇಸ್ಟಲ್ಲಿ ಅಂದರೆ ಮಸಾಲೆ ಜೊತೆನೇ ನೀವು ರುಬ್ಕೋಬೋದು, ಚೆನ್ನಾಗಿ ಬರುತ್ತೆ. ಈಗ ನಾವು ಮಟನ್ ಅಂದರೆ ಚಿಕನ್ನ ನೀವು ಫ್ರೈ ಮಾಡ್ಕೋಬೇಕು ಅಂತಂದರೆ ನಾನು ಒಂದು ಕಡಾಯಿ ಇಟ್ಕೊಂಡು, ಕಡಾಯಿ ಬಿಸಿ ಆದಮೇಲೆ ಅಡುಗೆ ಎಣ್ಣೆನ ಹಾಕಿದ್ದೀನಿ 1 ಟೇಬಲ್ ಅಂದರೆ ಒಂದು ಅರ್ಧ ಚಮಚದಷ್ಟು, ಅಂದರೆ ಸಾರಿನ ಚಮಚ ಬರುತ್ತಲ್ಲ ಅದರಷ್ಟು ಒಂದು ಅರ್ಧ ಚಮಚದಷ್ಟು ಹಾಕಿದ್ದೀವಿ. ಅದು ಎಣ್ಣೆ ಬಿಸಿ ಆಯಿತು. ನಾನು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ, ಒಳ್ಳೆ ಟೇಸ್ಟ್ ಬರುತ್ತೆ, ಕಲರ್ ಅಲ್ಲ ಟೇಸ್ಟ್ ಬರುತ್ತೆ. ಹಾಗಾಗಿಬಿಟ್ಟು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ, ಸ್ವಲ್ಪ ಈರುಳ್ಳಿನೂ ಹಾಕಿದ್ದೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು, ಮಿಕ್ಸ್ ಮಾಡಿಬಿಟ್ಟು ಫ್ರೈ ಮಾಡಬೇಕು. ಸೀದಿಸಬಾರ್ದು, ಸೀದೋದ್ರೆ ಸ್ಮೆಲ್ ಸರಿಗಿರಲ್ಲ ಮತ್ತು ಟೇಸ್ಟೂ ಚೆನ್ನಾಗಿ ಬರಲ್ಲ. ಹಾಗಾಗಿಬಿಟ್ಟು ಸ್ವಲ್ಪ ಗೋಲ್ಡ್ ಕಲರ್ ಬರೋ ಹಾಗೆ ಚೆನ್ನಾಗಿ ಫ್ರೈ ಮಾಡಬೇಕು. ಈ ಫ್ರೈ ಆದಮೇಲೆ ನಾವು ಚಿಕನ್ನೇ ಒಂದು 3/4 kg ತೊಗೊಂಡಿದ್ವಿ, ಆ ಚಿಕನನ್ನು ವಾಶ್ ಮಾಡಿಬಿಟ್ಟು ಹಾಕಿದ್ದೀವಿ. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪ ಉಪ್ಪು ಹಾಕಬೇಕು, ಅಂದರೆ ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನೀವು ಇವಾಗ ಸ್ವಲ್ಪ ಕಡಿಮೆ ಹಾಕ್ಕೊಂಡು ಆಮೇಲೆ ಬೇಕಾದರೆ ನೀವು ಖಾರ ಎಲ್ಲ ಹಾಕ್ತೀವಲ್ಲ ಆ ಟೈಮಲ್ಲಿ ಬೇಕಾದರೆ ನೀವು ಇನ್ನೂ ಸ್ವಲ್ಪ ಹಾಕ್ಕೋಬೋದು, ಟೇಸ್ಟ್ ನೋಡ್ಕೊಂಡು. ಕಡಿಮೆ ಅನಿಸಿದರೆ ಈಗ ಕರೆಕ್ಟಾಗಿ ನಾನು ಒಂದೇ ಟೈಮೇ ಹಾಕೋದು, ಹಾಗಾಗಿಬಿಟ್ಟು ಇವಾಗಲೇ ನಾನು ಹಾಕಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಒಂದೆರಡು ಚಿಟಿಗೆಯಷ್ಟು ಅರಿಶಿನ ಪುಡಿ ಹಾಕಿದ್ದೀವಿ. ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 15 ನಿಮಿಷ ಬೇಯಕ್ಕೆ ಬಿಡಬೇಕು. ಅಂದರೆ ನೀರಿನ ಅಂಶ ಎಲ್ಲ ಹೋಗಬೇಕು, ಆ ಥರ ಹೋದ್ರೇ ಒಳ್ಳೆ ರುಚಿ ಬರೋದು, ಟೇಸ್ಟ್ ಬರೋದು ಗ್ರೇವಿನೂ. ಈಗ ನಾನು ಒಂದು ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು ಒಂದು 15 ನಿಮಿಷ ಬೇಯಿಸಾಗಿದೆ. ಬೇಯ್ತಾ ನೋಡಿ ನೀರೆಲ್ಲ ಹೋಗ್ತಾ ಇದೆ, ಅಂದರೆ ಇಮ್ರಕಂತ ಇದೆ. ಈ ಥರ ಇಮ್ರಕೊಂಡ್ರೇ ಒಳ್ಳೆ ಟೇಸ್ಟ್ ಬರೋದು. ಈಗ ನೋಡಿ ಇದಕ್ಕೆ ನಾವು ಅಂದರೆ ಈ ಥರ ಬೆಂದ್ರೇ ಬ್ಯಾಕ್ಟೀರಿಯಾಗಳು ಎಲ್ಲ ಕಿಲ್ಲೂ ಆಗುತ್ತೆ, ಒಳ್ಳೆ ಟೇಸ್ಟೂ ಬರುತ್ತೆ. ಇದಕ್ಕೆ ನಾನು 3-4 ಟೇಬಲ್ ಸ್ಪೂನಷ್ಟು ಖಾರ ಪುಡಿ ತೊಗೊಂಡಿದ್ದೆ, ಅದನ್ನು ಹಾಕಿದ್ದೀನಿ. ಅಂದರೆ ನಾನು ಮನೆಯಲ್ಲೇ ರೆಡಿ ಮಾಡಿದ್ದು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರು ಎರಡೂ ಮಿಕ್ಸ್ ಮಾಡಿಬಿಟ್ಟೆ ನಾನು ಮಿಕ್ಸಿಗೆ ಹಾಕಿಸಿದ್ದು, ಅಂದರೆ ಮಿಷಿನ್ಗೆ ಹಾಕ್ಸಿದ್ದು. ಹಾಗಾಗಿಬಿಟ್ಟು ಒಳ್ಳೆ ಕಲರು ಬರುತ್ತೆ, ಬ್ಯಾಡಿಗೆನೂ ಕಲರ್ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಲ್ವಾ. 1-2 ನಿಮಿಷ ಎಣ್ಣೆಲಿ ಫ್ರೈ ಮಾಡಿಬಿಟ್ಟು ಆದಮೇಲೆ ನಾನು 1-2 ಟೇಬಲ್ ಸ್ಪೂನಷ್ಟು ಇದು ಅಂದರೆ ಗಟ್ಟಿ ಮೊಸರು, ಮನೆಯಲ್ಲೇ ರೆಡಿ ಮಾಡಿರೋಂಥ ಗಟ್ಟಿ ಮೊಸರು ಹಾಕ್ತಾಯಿದ್ದೀನಿ. ಇದ್ದರೆ ಹಾಕ್ರಿ, ಒಳ್ಳೆ ಟೇಸ್ಟ್ ಕೊಡುತ್ತೆ. ಗ್ರೇವಿ ಬಂದು ಸಖತ್ತಾಗಿ ಬರುತ್ತೆ. ನೀವು ಅದುಟ್ ಸ್ಟೈಲಲ್ಲೇ ನಾನು ಇವತ್ತು ಈ ಥರ ಗ್ರೇವಿನ ಮಾಡಿ ತೋರಿಸ್ತಿರೋದು. ಈಗ ನೋಡಿ ಒಂದು 5-10 ನಿಮಿಷ ಚೆನ್ನಾಗಿ ಕಡಿಮೆ ಫ್ಲೇಮಲ್ಲಿ ಖಾರನ ಮಿಕ್ಸ್ ಮಾಡಿಬಿಟ್ಟು
ಅಂದರೆ ನಾವು ರುಬ್ಬಿಟ್ಕೊಂಡ್ರಂಥ ಮಿಕ್ಸಿಯಲ್ಲಿ ರುಬ್ಬಿಟ್ಕೊಂಡ್ರಂಥ ಖಾರನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಕಡಿಮೆ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಈ ಥರ ಫ್ರೈ ಮಾಡಿದರೆ ಒಳ್ಳೆ ಟೇಸ್ಟ್ ಬರುತ್ತೆ, ಸಖತ್ ಕಲರ್ನೂ ಇರುತ್ತೆ. ನೀವು ಹೋಟೆಲ್ ರೆಸ್ಟೋರೆಂಟ್ಗಳಿಗೆಲ್ಲ ಹೋಗೋದೇ ಬೇಡ. ಮನೆಗೆ ಯಾರಾದರೂ ಬೀಗರು ಆ ಥರ ಯಾರಾದರೂ ಅಂದರೆ ಸಂಬಂಧಿಕರು ಇಲ್ಲಪ್ಪ ಅಂದರೆ ಕೊಲೀಗ್ಸ್ಗಳು ಯಾರೇ ಬಂದ್ರೂ ನೀವು ಮನೇಲಿ ಈ ಥರ ಮಾಡಿಕೊಟ್ರೆ ಅವ್ರು ಯಾವ ಹೋಟೆಲ್ಗೆ ಹೋಗೋಲ್ಲ, ಸೀದಾ ಮನೆ ಹತ್ರ ಬಂದು ಕೂರ್ತಾರೆ. ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ನೀವು ಈ ಥರ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ. ಗ್ರೇವಿಗೆ ಸ್ವಲ್ಪ ಕುದಿಬೇಕು, ಅಂದರೆ ಕುದ್ದಷ್ಟು ಒಳ್ಳೆ ಟೇಸ್ಟ್ ಬರುತ್ತೆ. ಈಗ ಅಂದರೆ ಹಸಿ ವಾಸನೆ ಎಲ್ಲ ಹೋಗ್ಬೇಕಲ್ವ, ಹಾಗಾಗಿಬಿಟ್ಟು ಸ್ವಲ್ಪ ನೀರು ಬೆರಗಿಸಿದ್ದೀನಿ. ಅಂದರೆ ಟೀ ಲೋಟದಲ್ಲಿ 1 ಲೋಟದಷ್ಟು ನೀರು ಹಾಕಿದ್ದೀನಿ. ಕಡಿಮೆ ಅನಿಸಿದರೆ ಇನ್ನೂ ಸ್ವಲ್ಪ ಹಾಕ್ಬೋದು. ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಸೈಡೆಲ್ಲ ಆ ಥರ ಖಾರ ಇದ್ರೂ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಉಪ್ಪು ಆಗಿದೋ ಇಲ್ಲೋ ಅಂಥೇಳಿ ಒಂದು ಸರಿ ಚೆಕ್ ಮಾಡಿ. ಉಪ್ಪು ಕಡಿಮೆ ಅನಿಸಿದರೆ ಸ್ವಲ್ಪ ಹಾಕ್ರಿ, ಇಲ್ಲ ಅಂತಂದರೆ ಇನ್ನು ಬೇಡ. ಈಗ ಉಪ್ಪೆಲ್ಲ ಕರೆಕ್ಟಾಗಿದೆ, ಚೆನ್ನಾಗಿ ಕುದೀತಾ ಇದೆ ಗ್ರೇವಿನೂ. ಅದ್ರ ಜೊತೆ ನಾನು ಸ್ವಲ್ಪ ಕಸ್ತೂರಿ ಮೆಂತ್ಯ ಇತ್ತು, ಅದನ್ನು ಹಾಕ್ತಾಯಿದ್ದೀನಿ. ಇದ್ದರೆ ಹಾಕ್ರಿ, ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ಸ್ವಲ್ಪ ಕೊತ್ತಂಬರಿ ಇದ್ರೂ ಹಾಕ್ರಿ, ಚೆನ್ನಾಗಿರುತ್ತೆ. ಸ್ವಲ್ಪ ಆದಷ್ಟು ಕಸ್ತೂರಿ ಮೆಂತ್ಯ ಇದ್ರೇ ಹಾಕ್ರಿ. ಅದ್ದುಟ್ಟು ಸ್ಟೈಲಲ್ಲಿ ಬರಬೇಕಂದ್ರೆ ಕಸ್ತೂರಿ ಮೆಂತ್ಯ ಹಾಕಲೇಬೇಕು. ಈಗ ನೋಡಿ ಒಂದು 10 ನಿಮಿಷ ಕಡಿಮೆ ಫ್ಲೇಮಲ್ಲಿಟ್ಟು ಮೇಲೆ ಪ್ಲೇಟ್ ಆದರೂ ಲಿಡ್ ಆದರೂ ಇದ್ದರೆ ಕ್ಲೋಸ್ ಮಾಡಿ. ಒಳ್ಳೆ ಟೇಸ್ಟ್ ಬರುತ್ತೆ, ಹವೆ ಎಲ್ಲ ಹೊರಗಡೆ ಹೋಗಲ್ಲ, ಆ ಚಿಕನ್ನಲ್ಲೇ ಬೇಯುತ್ತಲ್ಲ, ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗಾಗಿಬಿಟ್ಟು ಚಿಕನ್ ನೀವು ಏನೇ ಬೇಯಿಸೋದಿದ್ದರೆ ಮೇಲೆ ಪ್ಲೇಟ್ ಆದರೂ ಲಿಡ್ ಆದರೂ ಕ್ಲೋಸ್ ಮಾಡಲೇಬೇಕು. ಒಳ್ಳೆ ಟೇಸ್ಟ್ ಬರಬೇಕು ಅಂತಂದರೆ ಅದ್ದುಟ್ಟು ಸ್ಟೈಲಲ್ಲಿ ಇರಬೇಕಪ್ಪ ಚಿಕನ್ ಗ್ರೇವಿ ಅಂತಂದರೆ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಕೊಡುತ್ತೆ. ತುಪ್ಪ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಕೊತ್ತಂಬರಿ ಇದ್ದರೆ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ರಿ, ಒಳ್ಳೆ ಟೇಸ್ಟ್ ಕೊಡುತ್ತೆ, ಸ್ಮೆಲ್ಲು ಚೆನ್ನಾಗಿ ಬರುತ್ತೆ. ನಾನು ಒಂದು ಸ್ವಲ್ಪ ಕೊತ್ತಂಬರಿನೂ ಕಟ್ ಮಾಡಿಬಿಟ್ಟು ಅಂದರೆ ಒಂದು ಕಾಲು ಹಿಡಿಯಷ್ಟು ನಾನು ಹಾಕ್ತಾಯಿಲ್ಲ, ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಇದ್ದರೆ ಹಾಕ್ರಿ, ಇಲ್ಲ ಅಂತಂದ್ರೆ ಏನು ಬೇಡ. ಈಗ ನೋಡಿ, ನೀವು ರಾಗಿ ಮುದ್ದೆ ಜೊತೆ ಅಂತೂ ಸಖತ್ತಾಗಿರುತ್ತೆ. ಈ ಥರ ನೀವು ಮನೇಲಿ ಟ್ರೈ ಮಾಡಿ. ರಾಗಿ ರೊಟ್ಟಿ, ರಾಗಿ ಮುದ್ದೆ ಜೊತೆ ಆ ಥರ ಒಳ್ಳೆ ಹೆಲ್ತಿ ಫುಡ್ಗಳನ್ನ ನೀವು ಮನೆಯಲ್ಲೇ ರೆಡಿ ಮಾಡ್ಕೊಂಡು ಹೋಟೆಲ್ ರೆಸ್ಟೋರೆಂಟ್ಗೆ ಎಲ್ಲ ಹೋಗಿ ನಿಮ್ಮ ಆರೋಗ್ಯನ ಹಾಳು ಮಾಡ್ಕೋಬೇಡಿ. ಈ ಥರ ನೀವು ರೆಸಿಪಿಗಳನ್ನ ಮನೇಲಿ ಟ್ರೈ ಮಾಡಿಕೊಂಡು ತಿನ್ನಿ. ಗ್ರೇವಿ ರೆಡಿ ಆಯಿತು. ಈಗ ನೋಡೋಣ ಬನ್ನಿ. ಒಳ್ಳೆ ಕಲರ್ ಬಂದಿದೆ, ಒಳ್ಳೆ ಟೇಸ್ಟ್ ಇದೆ, ಒಳ್ಳೆ ಸ್ಮೆಲ್ ಇದೆ. ನೀವು ಮನೆಯಲ್ಲಿ ರೈಸ್ ಆದರೂ ಇಲ್ಲ ಚಪಾತಿ ಏನು ಮಾಡ್ಕೊಂಡಿದ್ರು ಓಕೆ, ಈ ಥರ ಒಂದು ಗ್ರೇವಿನ ನೀವು ಮನೇಲಿ ರೆಡಿ ಮಾಡ್ಕೊಳ್ಳಿ. ಇವತ್ತು ನಾವು ಮೈದಾ ಚಪಾತಿ ಅನ್ನದ ಜೊತೆ ಈ ಒಂದು ರೆಸಿಪಿನ ಮನೇಲಿ ಮಾಡ್ಕೊಂಡಿರೋದು. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು. ಬನ್ನಿ ಸರ್ವ್ ಮಾಡೋಣ. ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು. ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು.